ಎವ್ರಿವಾನ್, ಇದು ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್. ನಾನು ಶರ್ಮಿತಾ ಶೆಟ್ಟಿ. ಇಷ್ಟು ದಿನ ಫ್ಯಾಮಿಲಿ ಫೈಟ್ ನಡೀತಾ ಇತ್ತಲ್ಲ, ಈಗ ಬಾಕ್ಸ್ ಆಫೀಸ್ ಅಲ್ಲಿ ಈ ಫೈಟ್ ಮುಂದುವರಿಯುತ್ತಾ ಅಂತ ಹೇಳಿ ಚರ್ಚೆಗಳು ನಡೀತಾ ಇದೆ. ಯಾರ ಮಧ್ಯದಲ್ಲಿ ಅಂತಂದ್ರೆ ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ಹಾಗೇನೆ ಅವ್ರ ಮಗ ಜೇಸನ್ ಸಂಜಯ್ ಮಧ್ಯದಲ್ಲಿ. ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಾಗ ವಿಜಯ್ ಒಂದು ದೊಡ್ಡ ಸಮಾರಂಭ ಮಾಡಿ ಹೇಳ್ಕೊಂಡಿದ್ರು ಕಾರ್ಯಕ್ರಮದಲ್ಲಿ. ಜನನಾಯಕನ್ ತನ್ನ ಕೊನೆಯ ಸಿನಿಮಾ ಅಂತ ಹೇಳಿ ಕಣ್ಣೀರನ್ನ ಹಾಕಿದ್ರು. ಅಂದ್ರೆ ಆ ಒಂದು ಭಾವುಕ ಕ್ಷಣ ಅದನ್ನ ವ್ಯಕ್ತಪಡಿಸಿದ್ರು ಅಭಿಮಾನಿಗಳ ಮುಂದೆ. ಸಿನಿಮಾದಲ್ಲಿ ಕೆಲವೊಂದು ಏಳು ಬೀಳುಗಳನ್ನು ಕಂಡಿದ್ರು ಕೂಡ ಸಿನಿಮಾ ಅವ್ರ ಕೈ ಹಿಡಿದಿತ್ತು. ಸಿನಿಮಾದಲ್ಲಿ ಸೂಪರ್ ಸ್ಟಾರ್ ಆಗಿದ್ರು. ಆ ಸಿನಿಮಾದ ಸಕ್ಸಸ್ಸೇ ರಾಜಕೀಯ ಪಯಣಕ್ಕೆ ಒಂಥರ ಬುನಾದಿಯನ್ನ ಹಾಕೊಡ್ತು. ಎಲ್ಲಿ ತನಕ ಅಂದ್ರೆ ತಮಿಳುನಾಡು ಚೀಫ್ ಮಿನಿಸ್ಟರ್ ಆಗೋ ತನಕ. ಆ ಸಂದರ್ಭದಲ್ಲಿ ಕೆಲವೊಂದು ಪರ್ಸನಲ್ ಅಟ್ಯಾಕ್ಸ್ ಅನ್ನ ನಾವು ನೋಡಿದ್ವಿ. ಸಿನಿಮಾದಲ್ಲಿ ಸಕ್ಸಸ್ ಆದ್ರು, ರಾಜಕೀಯವಾಗಿನೂ ಸಕ್ಸಸ್ ಆದ್ರು. ಸಿಎಂ ಚೇರ್ ಟಾರ್ಗೆಟ್ ಮಾಡಿದ್ರು, ಅದ್ರಲ್ಲಿ ಕೂತ್ರು ಕೂಡ. ಕೆಲವೊಂದು ಡಿಸಿಷನ್ ತಗೊಳ್ತಾ ಇದ್ದಾರೆ. ಸೊ ಅದಕ್ಕೆ ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಫ್ಯಾಮಿಲಿ ಅಂತ ಬಂದಾಗ, ತಮ್ಮ ಪರ್ಸನಲ್ ವಿಷಯ ಅಂತ ಬಂದಾಗ ವಿಜಯ್ ಎಡವಿದ್ರ ಅಂಥೇಳಿ ಜನ ಚರ್ಚೆಗಳನ್ನು ಮಾಡ್ತಾ ಇದ್ರು. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಪದೇ ಪದೇ ಅವರು ತಮ್ಮ ಬಹುಕಾಲದ ಗೆಳತಿ ಕೋ-ಸ್ಟಾರ್ ತ್ರಿಷಾ ಜೊತೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಿದ್ದು ಕ್ಯಾಮ್ರಾ ಕಣ್ಣುಗಳಿಗೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಹಲ್ಚಲನ್ನು ಎಬ್ಸಿತ್ತು ಕೂಡ. ಈಗ ಲೇಟೆಸ್ಟ್ ವಿಷಯ ಏನು ಅಂತಂದ್ರೆ, ವಿಜಯ್ ನಟನೆಯ ಕೊನೆಯ ಸಿನಿಮಾ ಅವ್ರು ಹೇಳ್ಕೊಂಡಿರೋ ಪ್ರಕಾರ ಜನನಾಯಕನ್. ಎಲ್ಲವೂ ಅಂದ್ಕೊಂಡಂತೆ ಆಗಿದ್ದಿದ್ರೆ ಇದೇ ವರ್ಷ ಜನವರಿಯಲ್ಲೇ ಆ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. ಆದರೆ ಸೆನ್ಸಾರ್ ಸಮಸ್ಯೆ ಆಯಿತು. ಅದ್ರ ಜೊತೆಯಲ್ಲಿ ಕೆಲವೊಂದು ಟೆಕ್ನಿಕಲ್ ರೀಸನ್ ಇಂದ ಸಿನಿಮಾ ಪೋಸ್ಟ್ಪೋನ್ ಆಗ್ತಲೇ ಬಂತು. ಬಟ್ ರೀಸೆಂಟ್ ಆಗಿ ಒಂದು ಸುದ್ದಿ ಬಂದಿತ್ತು, ಆ ಸಿನಿಮಾಗೆ ಎ ಸರ್ಟಿಫಿಕೇಟ್ ಸಿಕ್ಕಿದೆ ಸೆನ್ಸಾರ್ ಕಡೆಯಿಂದ ಅಂತ. ಬಟ್ ಅಫಿಷಿಯಲ್ ಆಗಿ ಚಿತ್ರತಂಡ ಈ ಬಗ್ಗೆ ಎಲ್ಲೂ ಕೂಡ ಹೇಳ್ಕೊಂಡಿರಲಿಲ್ಲ. ಬಟ್ ನಮಗೀಗ ಲೇಟೆಸ್ಟ್ ಆಗಿ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಆ ಸಿನಿಮಾದ ಸೆನ್ಸಾರ್ ಪ್ರಕ್ರಿಯೆ ಇನ್ನೊಂದು ವಾರದಲ್ಲಿ ಮುಗಿಯುತ್ತೆ. ರಿಲೀಸ್ ಡೇಟನ್ನು ಆಮೇಲೆ ಹೇಳ್ತಾರೆ ಅಂಥೇಳಿ. ನಾನು ಆರಂಭದಲ್ಲಿ ಹೇಳಿದೆ ಬಾಕ್ಸ್ ಆಫೀಸ್ ಕಾಳಗ ನಡೆಯುತ್ತಾ ಅಂಥೇಳಿ. ಅದು ಯಾರ ಮಧ್ಯದಲ್ಲಿ ಅಂತಂದರೆ ತಂದೆ ಮಗನ ಮಧ್ಯದಲ್ಲಿ. ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ಅವರ ಜನನಾಯಕನ್ ಚಿತ್ರ ಹಾಗೇನೆ ಅವ್ರ ಮಗ ನಿರ್ದೇಶನ ಮಾಡಿರುವಂಥ, ಫಾರ್ ದ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡಿರುವಂಥ ಸಿನಿಮಾ ಸಿಗ್ಮಾ ಜುಲೈ 31ಗೆ ರಿಲೀಸ್ ಆಗುತ್ತೆ ಅಂತೇಳಿ ಸದ್ಯಕ್ಕೆ ಚರ್ಚೆಗಳು ನಡೀತಾ ಇದೆ. ಅಲ್ಲಿಗೆ ಬಾಕ್ಸ್ ಆಫೀಸಲ್ಲಿ ಅಪ್ಪ ಮಗನ ಕಾಳಗ ನಡೆಯುತ್ತಾ. ಇನ್ನು ಸಂಜಯ್ ಬಗ್ಗೆ ಮಾತಾಡಲೇಬೇಕಾಗತ್ತೆ. ಜೇಸನ್ ಸಂಜಯ್ ಅಪ್ಪ ರಾಜಕೀಯವಾಗಿ ಸಕ್ಸಸ್ ಆದ್ರು, ಸಿಎಂ ಸೀಟಲ್ಲಿ ಕೂತ್ರು. ಆಮೇಲೆ ಸಿನಿಮಾದಲ್ಲಿ ಸಕ್ಸಸ್ ಕಂಡಂತ ಒಬ್ಬ ವ್ಯಕ್ತಿ ಅಂದರೆ ಅವ್ರ ತಂದೆನೇ ಜೋಸೆಫ್ ವಿಜಯ್. ಬಟ್ ಫಾರ್ ದ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡುವಾಗ ಮಗ ಒಂದು ಸಿನಿಮಾ ಕುರಿತಾಗಿ ಅವ್ರ ತಂದೆ ಸಪೋರ್ಟ್ ಮಾಡಿಲ್ಲ ಅಂಥೇಳಿ ಜನ ಒಂದಿಷ್ಟು ವೈಯಕ್ತಿಕವಾಗಿ ಟೀಕೆಗಳನ್ನು ಮಾಡಿದರು ವಿಜಯ್ ಮೇಲೆ. ಮತ್ತು ಆ ಸಂದರ್ಭದಲ್ಲಿ ತನ್ನ ತಾಯಿ ಜೊತೆಗೆ ಜೇಸನ್ ಸಂಜಯ್ ನಿಂತ್ಕೊಳ್ತಾರೆ, ಅಂದರೆ ವಿಜಯ್ ಪುತ್ರ ನಿಂತ್ಕೊಳ್ತಾರೆ. ಅಂದರೆ ಸಕ್ಸಸ್ ಬಂದಾಗ ಅಪ್ಪನ ಜೊತೆ ಹೋಗಲಿಲ್ಲ, ಕುಗ್ಗಿರುವಂಥ ತಾಯಿ ಜೊತೆಯಲ್ಲಿ ಅಮ್ಮನ ಜೊತೆಯಲ್ಲಿ ಮಗ ನಿಂತ್ಕೊಂಡ ಅಂಥೇಳಿ ಆತನ ಬಗ್ಗೆ ತುಂಬ ಪ್ರಶಂಸೆ ಮಾತುಗಳು, ಮೆಚ್ಚುಗೆ ಮಾತುಗಳು, ಮತ್ತು ಆತನಿಗೆ ಸಪೋರ್ಟಿವ್ ಆಗಿ ಒಂದಿಷ್ಟು ಕಮೆಂಟ್ಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿತ್ತು ಕೂಡ. ಸೊ ಈಗ ಎಲ್ಲವೂ ಅಂದ್ಕೊಂಡಂತೆ ಆದರೆ ಜನನಾಯಕನ್ ಜುಲೈ 24ಗೆ ಇಲ್ಲಾಂದರೆ ಜುಲೈ 31ಗೆ ರಿಲೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅವ್ರ ಮಗ ವಿಜಯ್ ಮಗ ಫಾರ್ ದ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿರುವಂಥ ಸಿಗ್ಮಾ ಸಿನಿಮಾ ಜುಲೈ 31ಗೆ ವರ್ಲ್ಡ್ ವೈಡ್ ರಿಲೀಸ್ ಆಗುತ್ತೆ ಅಂತೇಳಿ ಸಿನಿಮಾ ಟೀಮ್ ಆಲ್ರೆಡಿ ಅಫಿಷಿಯಲ್ ಆಗಿ ಅನೌನ್ಸನ್ನು ಮಾಡ್ಕೊಂಡಿದೆ. ಹಾಗಾಗಿ ತಂದೆ ಮಗ ಬಾಕ್ಸ್ ಆಫೀಸಲ್ಲೂ ಕಾದಾಟಕ್ಕೆ ಇಳಿತಾರಾ, ಇದರಲ್ಲಿ ಯಾರು ವಿನ್ ಆಗ್ತಾರೆ ಅಂತೇಳಿ ಸಹಜವಾಗಿ ಒಂದು ಚರ್ಚೆಗಳಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ. ಎಕ್ಸಾಕ್ಟ್ ಆಗಿ ಜುಲೈ 31ಗೆ ಇಬ್ಬರ ಸಿನಿಮಾನು ಥಿಯೇಟರ್ಗೆ ಬರುತ್ತಾ ಅಥವಾ ಒಂದು ವೀಕ್ ಅಂತರದಲ್ಲಿ ಬಂದರೂ ಕೂಡ ಒಂದು ರೀತಿ ಕಾಳಗನೇ ಅದು ಬಾಕ್ಸ್ ಆಫೀಸಲ್ಲಿ. ಹಾಗಾಗಿ ಈ ಬಗ್ಗೆ ಅಂತೂ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ. ಜನನಾಯಕನ್ ಐ ಥಿಂಕ್ ಇನ್ನೊಂದು ವಾರದಲ್ಲಿ ಅಫಿಷಿಯಲ್ ಆಗಿ ಯಾವಾಗ ಜನರ ಮುಂದೆ ಥಿಯೇಟರ್ ಮುಂದೆ ಬರುತ್ತೆ ಅಂಥೇಳಿ ಅನೌನ್ಸ್ಮೆಂಟನ್ನು ಮಾಡಿಕೊಳ್ಳುತ್ತೆ. ಬಟ್ ಜುಲೈ 31 ಅಂತೂ ಸಿಗ್ಮಾ ಸಿನಿಮಾ ಥಿಯೇಟರ್ ಅಂಗಳಕ್ಕೆ ಬಂದೇ ಬರುತ್ತೆ. ಈ ಬಾಕ್ಸ್ ಆಫೀಸ್ ಕಾಳಗದ ಬಗ್ಗೆ, ತಂದೆ ಮಗನ ಸಿನಿಮಾ ಕಾಳಗದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ನ್ಯೂಸ್ 18 ಕನ್ನಡ ನಾವೆಲ್ಲ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲೂ ಲಭ್ಯವಿದ್ದೀವಿ. ನಮ್ಮನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.